ಮಂತ್ರಾಲಯಕ್ಕೆ ತೆರಳುತ್ತಿದ್ದ ವೇಳೆ ಗೂಡ್ಸ್ ಮತ್ತು ಲಾರಿ ನಡುವೆ ನಡೆದ ಅಪಘಾತದಲ್ಲಿ 6 ಮಂದಿ ಸ್ಥಳದಲ್ಲಿ ಮೃತಪಟ್ಟಿದ್ದು, ಬೇಲೂರಿನ ಶೆಟ್ಟಿಗೆರೆ ಕನ್ನಯ್ಯಕನಹಳ್ಳಿ ಉದ್ದೇವು ಗ್ರಾಮದಲ್ಲಿ ಈಗ ಸ್ಮಶಾನ ಮೌನ ಆವರಿಸಿದೆ. ಅಪಘಾತದಲ್ಲಿ ಮೃತಪಟ್ಟವರನ್ನ ಬೇಲೂರು ತಾಲೂಕಿನ ಶೆಟ್ಟಿಗೆರೆ ಗ್ರಾಮದ ಲೋಲಾಕ್ಷಿ, ಕುಮಾರ್, ದೀಪಿಕಾ, ಸುನಿಲ್, ಯಶೋಧ ಮತ್ತು ಬೆಳ್ಳಿ ಎಂದು ಗುರುತಿಸಲಾಗಿದೆ. ಇವರು ನಿನ್ನೆ ಮಧ್ಯಾಹ್ನ ತಮ್ಮ ಗ್ರಾಮದಿಂದ ದೇವಸ್ಥಾನಕ್ಕೆ ತೆರಳಲು ಸರಕು ವಾಹನದಲ್ಲಿ ಪ್ರಯಾಣಿಸುತ್ತಿದ್ದ ವೇಳೆ ಬೆಳಗಿನ ಜಾವ ಸುಮಾರು 4 ಗಂಟೆ ವೇಳೆಗೆ ಅಪಘಾತ ನಡೆದಿದೆ ಎಂದು ತಿಳಿದು ಬಂದಿದೆ. ಮಂತ್ರಾಲಯದ ಸಮೀಪ ಈ ದುರ್ಘಟನೆಯಲ್ಲಿ ಒಂದೇ ಕುಟುಂಬದ 6 ಮಂದಿ ದಾರುಣವಾಗಿ ಸಾವನ್ನಪ್ಪಿದ್ದಾರೆ. ಅಪಘಾತದ ರಭಸಕ್ಕೆ ಗೂಡ್ಸ್ ವಾಹನ ನುಜ್ಜುಗುಜ್ಜಾಗಿದೆ ಎನ್ನಲಾಗಿದೆ. ಈ ಘಟನೆ ಸ್ಥಳೀಯರಲ್ಲಿ ದುಃಖದ ವಾತಾವರಣವನ್ನ ನಿರ್ಮಿಸಿದ್ದು, ಪ್ರಕರಣದ ಕುರಿತು ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಬೇಲೂರು ತಾಲೂಕಿನ 3 ಗ್ರಾಮದ ಸಂಬಂಧಿಕರ ಕುಟುಂಬಗಳು ಒಟ್ಟಿಗೆ ಮನೆಯನ್ನ ಬೀಗ ಹಾಕಿ ದೇವರ ದರ್ಶನಕ್ಕಾಗಿ ಹೊರಟಿದ್ದರೆಂದು ತಿಳಿದು ಬಂದಿದೆ. ಆದರೆ ದುರಾದೃಷ್ಟವಶಾತ್ ಮಂತ್ರಾಲಯದ ಬಳಿ ಸಂಭವಿಸಿದ ಭೀಕರ ಅಪಘಾತದಲ್ಲಿ 6 ಮಂದಿ ಸ್ಥಳದಲ್ಲಿ ಪ್ರಾಣ ಕಳೆದುಕೊಂಡಿದ್ದಾರೆ. ಕುಮಾರ್ ಸನ್ ಆಫ್ ದಿವಂಗತ ಮಲ್ಲಯ್ಯ 50 ವರ್ಷ, ಕನ್ನಯ್ಯಕನಹಳ್ಳಿ ಗ್ರಾಮ, ಬೇಲೂರು ತಾಲೂಕು. ದೀಪಿಕಾ ವೀಣಾ ವೈಫ್ ಆಫ್ ರಾಜೇಶ್, ಪ್ರಾಯ 42 ವರ್ಷ, ಕನ್ನಯ್ಯಕನಹಳ್ಳಿ ಗ್ರಾಮ, ಬೇಲೂರು. ಸುನಿಲ್ ಸನ್ ಆಫ್ ಕುಮಾರ್, ಪ್ರಾಯ 40 ವರ್ಷ, ಶೆಟ್ಟಿಗೆರೆ ಗ್ರಾಮ, ಬೇಲೂರು ತಾಲೂಕು. ಯಶೋಧ ತಾಯಮ್ಮ ವೈಫ್ ಆಫ್ ಕುಮಾರ್, ಪ್ರಾಯ 60 ವರ್ಷ, ಶೆಟ್ಟಿಗೆರೆ ಗ್ರಾಮ, ಬೇಲೂರು. ಬೆಳ್ಳಿ ಡಾಟರ್ ಆಫ್ ದೀಪಿಕಾ ವೀಣಾ, ವಯಸ್ಸು 5 ವರ್ಷ, ಕನ್ನಯ್ಯಕನಹಳ್ಳಿ ಗ್ರಾಮ, ಬೇಲೂರು ತಾಲೂಕು. ಲೋಲಾಕ್ಷಿ ಶೆಟ್ಟಿಗೆರೆ ಗ್ರಾಮ, ಬೇಲೂರು ತಾಲೂಕು. ಮೀನಾಕ್ಷಿ ವೈಫ್ ಆಫ್ ರಂಗ, ಉದ್ದೇವು ಗ್ರಾಮ, ಚಿಕ್ಕಮಗಳೂರು. ಪುಟ್ಟಮ್ಮ ವೈಫ್ ಆಫ್ ಜಗನ್ನಾಥಪ್ಪ, ವಯಸ್ಸು 55 ವರ್ಷ, ಉದ್ದೇವು, ಚಿಕ್ಕಮಗಳೂರು ಜಿಲ್ಲೆ. ಮಧ್ಯಾಹ್ನ 12 ಗಂಟೆಗೆ ಹೋಗಿದ್ದಾರೆ. ಅವರ ಈ ಲೋಲಾಕ್ಷಿ ಅನ್ನೋರು ಮಕ್ಕಳು, ಹೆಣ್ಮಕ್ಳಿಬ್ರು, ಪಟೇಲ ಅಂತೇಳಿ. ಆಮೇಲೆ ಪುಟ್ಟರಾಜ್ ಅವರು 12 ಗಂಟೆ 21 ಜನ. ಒಂದೇ ಫ್ಯಾಮಿಲಿ, ಒಂದೇ ಫ್ಯಾಮಿಲಿ, ಪಕ್ಕದ ಮನೆ. ಕುಮಾರ್ ಅವರೇ ಓನರು, ಅವನೇ ಮನೆ ಯಜಮಾನ. ಒಂದೇ ಕುಟುಂಬ. ಎಷ್ಟು 12 ಗಂಟೆ ಮಧ್ಯಾಹ್ನ 12 ಗಂಟೆಗೆ ಹೊರಟಿದ್ದಾರೆ ಇಲ್ಲಿಂದವ. ಅಲ್ಲಿಗೆ ಹೋಗೋದಿಲ್ಲ. ಎಷ್ಟೊತ್ತಾದ್ರೆ ಎಷ್ಟೊತ್ತ ಆಕ್ಸಿಡೆಂಟ್ ಆಗಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಮಾಡ್ತೇವೆ. ಗೋಪಾಲ ಮೊಮ್ಮಕ್ಕಳು ವರ್ಷ ತೇಜಸ್ವಿ, 2 ಮೊಮ್ಮಕ್ಕಳು, ನನ್ನ ಮಗು. ನನ್ನ ಮೊಮ್ಮಗಳಿಲ್ಲೇ ಇದ್ಲು ನಮ್ಮೂರಲ್ಲಿ, ಹೆಬ್ಬಳಲ್ಲಿ. ಹಿಂಗೆ ಹೋಗ್ತೀವಿ ಅಂತಂದರು. ಇವ್ರು ರಜಾ ಅಲ್ವಾ, ಹೋಗ್ತಾರೆ, ಬೇಡ ಅಂದೆ. ಹೆಂಗಾರು ದೊಡ್ಡಪ್ಪರು ಎಲ್ಲ ಹೋಗ್ತಾರೆ ಸುನಿಯಣ್ಣ ಅಂತ ಹೋಗಿ. ನನ್ನ ಮಗಳು ನನ್ನ ಕೈಲಿ ಮಾತೇ ಆಡಲಿಲ್ಲ ಕಣಪ್ಪ. ನನ್ನ ಮೊಮ್ಮಗಳು ಹಬ್ಬಳು ಮಾತಾಡಿದ್ರು. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.